ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಲೋಟಸ್ ಸ್ಪಿರಿಚುವಾಲಿಟಿ. ನಿಮಗೆ ಡಿವೈನ್ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ ನೋಡೋಣ. ವಾಟ್ ಡಿವೈನ್ ವಾಂಟ್ಸ್ ಟು ಟೆಲ್ ಯು. ಡಿವೈನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತಿದ್ದಾರೆ, ನಿಮಗೆ ಇಷ್ಟವಾದ ಪ್ರಿಯವಾದ ದೇವರು ನಿಮ್ಗೆ ಏನು ಹೇಳಬೇಕಂತ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಪ್ರಿಯವಾದ ದೇವತೆ ಅಥವಾ ಯೂನಿವರ್ಸ್ ವಾಟ್ ಎವರ್ ನಿಮಗೆ ತುಂಬ ಪ್ರೀತಿ ಮಾಡ್ತಾರೆ. ನಿಮಗೆ ಗೊತ್ತೋ ಇಲ್ವೋ, ನೀವು ನಂಬೋ ದೇವರು ನಿಮ್ಮ ಕೈ ಬಿಡಲ್ಲ. ಓಕೆ, ನೀವು ಏನು ಬೇಕು ಅಂತ ಆಸೆ ಪಟ್ಟಿದ್ದೀರೋ ಅದಕ್ಕಿಂತ ಹೆಚ್ಚು ಕೊಡ್ತಾನೆ. ನಿಮಗೆ ತುಂಬ ಪ್ರೀತಿ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿ ಗೊಂದಲ ಇರ್ಬೋದು, ದೇವ್ರು ನಾನು ಹೇಳೋದು ಕೇಳ್ತಾ ಇದ್ದಾನೋ ಇಲ್ವೋ, ನೋಡ್ತಾ ಇದ್ದಾನೆ, ಕೇಳ್ತಾನೋ ಇದ್ದಾನೆ. ಡೆಫಿನೆಟ್ಲಿ ನೀವು ಅಂದ್ಕೊಂಡಿದ್ದು ಸಿಗುತ್ತೆ ನಿಮಗೆ. ದೇವ್ರು ನಮಗೆ ತುಂಬ ಪ್ರೀತಿಸ್ತಾರೆ. ನೀವು ಅಂದರೆ ದೇವ್ರಿಗೆ ತುಂಬ ಇಷ್ಟ, ಯೂನಿವರ್ಸಿಗೆ ತುಂಬ ಇಷ್ಟ. ನೀವೇನೋ ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದನ್ನು ಸ್ಟಾರ್ಟ್ ಮಾಡಿ. ಓಕೆ, ಒಳ್ಳೆ ದುಡ್ಡು ಮಾಡ್ತೀರಾ. ನೀವು ಮದುವೆ ಪ್ಲ್ಯಾನಲ್ಲಿದ್ರೂ ಸಹ ನಿಮ್ಮ ಮದುವೆ ಆದ್ರೂ ಆ ಪರ್ಸನ್ ಜೊತೆಗೆ ಒಳ್ಳೆ ದುಡ್ಡು ಮಾಡ್ತೀರಾ ನೀವು. ಓಕೆ, ನಿಮ್ಮ ಕ್ವೆಶ್ಚನ್ ಮದುವೆ ಇದ್ದರೆ ಸೊ ವಾಟ್ ಎವರ್, ನೀವೇನೋ ನ್ಯೂ ಬಿಗ್ನಿಂಗ್ ಮಾಡಬೇಕು, ಏನೋ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಚೇಂಜಸ್ ಮಾಡ್ಬೋದು. 2 ಆಪ್ಷನ್ ಇದೆ. ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ. ಈ ಸಿಚುವೇಶನ್ನಿಂದ ಹೇಗೆ ನಾನು ಹೊರಗೆ ಬರ್ತೀನೋ ಇಲ್ವೋ, ಜನ ನೋಡಿದರೆ ಹೀಗೆಲ್ಲ ಮಾತಾಡ್ತಿದ್ದಾರೆ, ನಾನು ಏನು ಮಾಡಬೇಕು, 2 ಚಾಯ್ಸಲ್ಲಿ ನನಗೆ ಏನು ಗೊತ್ತಾಗ್ತಿಲ್ಲ, ನನಗೆ ಯಾರೂ ಬೇಡ, ನನಗೇನು ಬೇಡ ಅಂತ ಡಿಪ್ರೆಷನ್ ಥರ ಹೋಗಿಬಿಟ್ಟಿದ್ದೀರಾ ನೀವು. ಡಿಪ್ರೆಷನಲ್ಲಿ ಇದ್ದ ಹಾಗಿದ್ದೀರಾ, ಅಂದರೆ ಅಷ್ಟು ನೊಂದಿದ್ದೀರಾ ನೀವು. ಬಟ್ ಯು ಹ್ಯಾವ್ ಚಾಯ್ಸ್. 3 ಕಪ್ ಕಳ್ಕೊಂಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ, ಇನ್ನೇನು ಉಳಿದಿದೆ ನನ್ನ ಹತ್ರ. ಈ ಸಿಚುವೇಶನಿಂದ ನಾನು ಹೊರಗೆ ಬರ್ತೀನೋ ಇಲ್ಲೋ, ಜನ ನೋಡಿದರೆ ಹಾಗೆಲ್ಲ ಮಾತಾಡ್ತಿದ್ದಾರೆ, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಡಿಪ್ರೆಷನ್ ಥರ ಆಗಿದೆ, ಕಟ್ ಹಾಕಿಬಿಟ್ಟೆ ರೀತಿ ಆಗಿದೆ ಲೈಫಲ್ಲಿ ಈ ಸಿಚುವೇಶನ್ನಲ್ಲಿ ಅಂತ ನಿಮಗೆ ಫೀಲ್ ಆಗ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿರೋಕ್ಕೂ ಟ್ರೈ ಮಾಡ್ತಾ ಇದ್ದೀರಾ ನೀವು. ಹೋಗಿರೋದನ್ನ ಬಗ್ಗೆ ಯೋಚನೆ ಮಾಡಿ ಏನು ಯೂಸು. ಇನ್ನೂ 2 ಆಪ್ಷನ್ ಇದೆ ಹಿಂದೆ. ದೇವ್ರು ಅದೇ ಹೇಳ್ತಾ ಇದ್ದಾನೆ, ನೀನು ಸ್ಟಾರ್ಟ್ ಮಾಡು, ನಾನು ನಿನ್ನ ಜೊತೆ ಇದ್ದೀನಿ, ನೀನು ಸ್ಟಾರ್ಟ್ ಮಾಡು. ಡೆಫಿನೆಟ್ಲಿ ನಿಮ್ಮ ಮನಸ್ಸಲ್ಲಿ ಏನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಡೆಫಿನೆಟ್ಲಿ ನೀವು ಚೇಂಜ್ ಮಾಡಿ. ಸ್ಟ್ರಿಕ್ಟ್ ಆಗಿರಿ, ಡಿಸಿಪ್ಲಿನ್ ಆಗಿರಿ, ಯಾರನ್ನೂ ನಂಬೇಡಿ, ಜನಕ್ಕೆ ನಂಬೇಡಿ. ನಿಮ್ಮ ಸ್ವತಃ ಬುದ್ಧಿವಂತಿಕೆಯಿಂದನೇ ನೀವೇನಿದ್ರು ನೀವೇ ಸ್ವತಃ ಡಿಸಿಷನ್ ತೊಗೊಳ್ಳಿ, ಬೇರೆ ಯಾರಿಗೂ ನಂಬೇಡಿ. ನಿಮ್ಮ ಇಂಟ್ಯೂಷನ್ನ ನಂಬಿ, ನಿಮ್ಮ ದೇವ್ರನ್ನ ನಂಬಿ. ಆದರೆ ಸ್ವಲ್ಪ ಇಮ್ಮೆಚ್ಯೂರ್ ಆಗಿ ಯೋಚನೆ ಮಾಡಬೇಡಿ. ನೀಟಾಗಿ ವಿಷಯನ ಸಂಗ್ರಹ ಮಾಡಿ, ತಿಳ್ಕೊಂಡು ಅನಲೈಸ್ ಮಾಡಿ, ಅದ್ರದ್ದು ಮೆರಿಟ್ಸ್ ಡಿಮೆರಿಟ್ಸ್ ಏನು, ಪಾಸಿಟಿವ್ ನೆಗೆಟಿವ್ ಎರಡೂ ರೀತಿ ತಿಳ್ಕೊಂಡು ಆಮೇಲೆ ನೀವು ಚೇಂಜಸ್ ಮಾಡಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಪಾಸಿಟಿವ್ ರಿಸಲ್ಟ್ ಪಾಸಿಟಿವ್ ಸಿಗುತ್ತೆ. ದೇವ್ ನಿಮ್ಮ ಜೊತೆಗಿದ್ದಾನೆ ಅಂತ ದೇವ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ನಿಮಗೆ ರೀಡಿಂಗ್ ಸ್ವಲ್ಪನಾದರೂ ಕನೆಕ್ಟ್ ಅನಿಸಿದರೆ, ರೆಸನೇಟ್ ಆಗಿದ್ದರೆ ಪ್ಲೀಸ್ ನನಗೆ ಹೇಳಿ, ನನಗೆ ಗೊತ್ತಾಗಬೇಕು ಈ ರೀಡಿಂಗ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದೆನೋ ಇಲ್ವೋ, ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ರೀಡಿಂಗಲ್ಲಿ ಇನ್ನೂ ಬೇರೆ ಬೇರೆ ರೀತಿ ವೀಡಿಯೋಸ್ ಮಾಡಿ ಹಾಕ್ತೀನಿ. ನಿಮಗೇನು ಅನಿಸುತ್ತೆ ಹೇಳಿ. ಓಕೆ ಗೈಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಲವ್ ಯು, ಬಾಯ್.